ಈ ವಿಡಿಯೋದಲ್ಲಿ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ನೋಡೋಣ. ಹ್ಯಾಂಗಿಂಗ್ ಮ್ಯಾನ್ ಅಂದ್ರೆ ಇಲ್ಲಿ ಕಾಣ್ತಿದೆ 4 ಟೈಪ್, ಅಂದ್ರೆ ಒಂದು ಗ್ರೀನು, ರೆಡ್, ಗ್ರೀನು, ರೆಡ್. ಇನ್ನು ಸೇಮ್ ಏನಾಗುತ್ತೆ, ಹ್ಯಾಮರ್ ಕ್ಯಾಂಡಲ್ ತರನೇ ಕಾಣುತ್ತೆ. ಇದು ಯಾವಾಗ ಫಾರ್ಮೇಶನ್ ಆಗುತ್ತೆ? ಹ್ಯಾಮರ್ ಕ್ಯಾಂಡಲ್ ಏನಾಗುತ್ತೆ ಅಂದ್ರೆ ಸಪೋರ್ಟ್ ಲೆವೆಲ್ ಅಲ್ಲಿ ಫಾರ್ಮೇಶನ್ ಆದ್ರೆ, ಇದು ಹ್ಯಾಂಗಿಂಗ್ ಮ್ಯಾನ್ ಏನಾಗುತ್ತೆ ಅಂದ್ರೆ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಫಾರ್ಮೇಶನ್ ಆಗುತ್ತೆ. ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಈ ತರ ಫಾರ್ಮೇಶನ್ ಆದ್ರೆ, ಸೊ ಇದ್ರ ಕೆಳಗಡೆ ಬಿಲೋ ಕ್ಲೋಸ್ ಆಗ್ಬೇಕು. ಬಿಲೋ ಕ್ಲೋಸ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಇದ್ರೆ, ಸೊ ಇದು ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ನಾವು ಎಂಟ್ರಿ ತಗೋಬೇಕಾಗತ್ತೆ. ಹೇಗಂದ್ರೆ ನೋಡಿ, ಒಂದು ಲಾಂಗ್ ಲೋವರ್ ವಿಕ್ ಇರುತ್ತೆ, ಸ್ವಲ್ಪ ಲಿಟಲ್ ಟೈಲರ್ ಅಪ್ಪರ್ ವಿಕ್ ಇರುತ್ತೆ. ಇಲ್ಲಿ ಕೂಡ ಸೇಮ್, ಗ್ರೀನು ರೆಡ್ ಕೂಡ ಸೇಮ್. ನಮ್ಗೆ ಅಂದ್ರೆ ಇಲ್ಲಿ ನಾವು ಡೌನ್ ಟ್ರೆಂಡ್ ಅಲ್ವಾ, ಕಂಪ್ಲೀಟ್ ಅಂದ್ರೆ ಬೀರಿಸ್ ಕ್ಯಾಂಡಲ್ ರಿವರ್ಸಲ್, ಅಂದ್ರೆ ಮಾರ್ಕೆಟ್ ಸಪೋರ್ಟ್ ಲೆವೆಲ್ ಇಂದ ಅಪ್ ಟ್ರೆಂಡ್ ಇರುತ್ತೆ. ಸೊ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಬಂದು ಇಲ್ಲಿ ಏನಾಗುತ್ತೆ ಅಂದ್ರೆ ಬೈಯರ್ಸ್ ಏನಂತಾರೆ ವೀಕ್ ಆದ್ಮೇಲೆ ಇಲ್ಲಿ ಸೆಲ್ಲರ್ಸ್ ಎಂಟ್ರಿ ಆಗ್ತಾರೆ. ಸೊ ಸೆಲ್ಲರ್ಸ್ ಎಂಟ್ರಿ ಆಗಿ ಸೊ ಮಾರ್ಕೆಟ್ ಏನಾಗುತ್ತೆ ಕೆಳಗಡೆ ಮೂವ್ ಮಾಡ್ತಾರೆ, ಕೆಳಗಡೆ ಪುಷ್ ಮಾಡ್ತಾರೆ ಸೆಲ್ಲರ್ಸ್. ಸೊ ಇದು ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಎರಡು ತರ ಅಂತ ಹೇಳಿದ್ನಲ್ಲ, ಒಂದು ಅಪ್ಪರ್ ವಿಕ್, ಸ್ಮಾಲ್ ಅಪ್ಪರ್ ವಿಕ್, ಲಾಂಗ್ ಅಪ್ಪರ್ ವಿಕ್. ಅಂದ್ರೆ ಈ ಬಾಡಿ ಏನಿದೆ ಇದಕ್ಕಿಂತ 2x ಇರಬೇಕು. ನಮಗೆ 2x ಆರ್ 3x ಇದ್ರೆ ಗುಡ್, ಅಂದ್ರೆ ನಮಗೆ ಕನ್ಸಿಡರ್ ಮಾಡ್ತೀವಿ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಹ್ಯಾಂಗಿಂಗ್ ಮ್ಯಾನ್. ಇದು ಕೆಲವೊಂದಕ್ಕೆ ಅಪ್ಪರ್ ವಿಕ್ ಇರಲ್ಲ. ನಾರ್ಮಲ್ ಏನಾಗುತ್ತೆ, ಟಾಪ್ ಬಾಡಿ ಇರುತ್ತೆ, ಲೋ ಅಪ್ಪರ್ ವಿಕ್ 2x ಆರ್ 3x ಇರುತ್ತೆ. ಈ ತರ ಇರೋದಕ್ಕೆ ಏನಾಗುತ್ತಾನ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂತ ಕರಿತೀವಿ. ಯಾವ ಅಂದ್ರೆ ಫಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಫಾರ್ಮೇಶನ್ ಆಗ್ಬೇಕು. ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಈ ತರ ಫಾರ್ಮೇಶನ್ ಆಗಿ ಇಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಇದ್ರೆ ನಮ್ಗೆ ಎಂಟ್ರಿ ಚಾನ್ಸಸ್ ಇರುತ್ತೆ. ಇದು ಕಂಪ್ಲೀಟ್ಲಿ ಬೀರಿಶ್ ರಿವರ್ಸಲ್ ಕ್ಯಾಂಡಲ್. ನೋಡಿ ಇಲ್ಲಿ ಅಂದ್ರೆ ಯಾವ ತರ ಅಂದ್ರೆ ಸ್ಮಾಲ್ ಬಾಡಿ, ಅಂದ್ರೆ ಒಂದು ಸ್ಮಾಲ್ ಬಾಡಿ ಇಷ್ಟು, ಲಾಂಗ್ ಲೋವರ್ ವಿಕ್, ಇದು ಲಾಂಗ್ ಲೋವರ್ ವಿಕ್, ಇದಕ್ಕಿಂತ 2x ಆರ್ 3x ಇರ್ಬೇಕಂತ ಹೇಳ್ತಿದ್ರೆ. ಸೊ ಈ ತರ ಕನ್ಸಿಡರ್ಗೆ ನಾವೇನ್ ಮಾಡ್ತೀವಿ, ವೇರಿ ಲಿಟ್ಲ್ ಆರ್ ನೋ ಅಪ್ಪರ್ ವಿಕ್, ಇದು ಅಪ್ಪರ್ ವಿಕ್ ಸ್ವಲ್ಪ ಲಿಟ್ಲ್ ಈಗಿರ್ಬೇಕು, ಇಲ್ಲಾದ್ರೆ ಹೀಗೆ ಇದ್ರೂ ಕೂಡ ಓಕೆ. ಎರಡು ಅಪ್ಪರ್ ವಿಕ್ ಇದ್ರು ಲಿಟ್ಲ್ ಇರ್ಬೇಕು, ಅಪ್ಪರ್ ವಿಕ್ ಇಲ್ಲ ಅಂದ್ರೆ ಓಕೆ. ಏನಂದ್ರೆ ಸೇಮ್ ಏನಂತಂದ್ರೆ ಹ್ಯಾಮರ್ ಕ್ಯಾಂಡಲ್ ತರ ಕಾಣುತ್ತೆ ಅಂತ. ಬಟ್ ಹ್ಯಾಮರ್ ಕ್ಯಾಂಡಲ್ ಎಲ್ಲಿ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಸಪೋರ್ಟ್ ಲೆವೆಲ್ ಅಂತ ತಿಳ್ಕೊಳ್ಳಿ. ಇಲ್ಲಿ ಹ್ಯಾಮರ್ ಕ್ಯಾಂಡಲ್ ಫಾರ್ಮೇಶನ್ ಆದ್ರೆ ಮಾರ್ಕೆಟ್ ಏನಾಗುತ್ತೆ, ಅಪ್ ಟ್ರೆಂಡ್ ಇರುತ್ತೆ. ಸೊ ಹ್ಯಾಂಗಿಂಗ್ ಮ್ಯಾನ್ ಎಲ್ಲಿ ಫಾರ್ಮೇಶನ್ ಆಗ್ಬೇಕು, ಸೊ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಈ ತರ ಒಂದು ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ಆದ್ರೆ ಈ ಬಿಲೋ ಈ ಲೋ ಏನಾಗ್ಬೇಕಂದ್ರೆ ಇದು ರೆಡ್ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು. ಅವಾಗ ನಮ್ಗೆ ಕನ್ಫರ್ಮೇಶನ್ ಸಿಗುತ್ತೆ. ಯಾವಾಗಂದ್ರೇನು, ಸಪೋರ್ಟ್ ಲೆವೆಲ್ ಇಂದ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗ್ಬೇಕು. ನಿಯರ್ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಯಾವ್ದು ಫಾರ್ಮೇಶನ್ ಆಗ್ಬೇಕು, ಇದು ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ಆದ್ರೆ ಸೊ ಅಲ್ಲಿಂದ ಏನಾಗುತ್ತೆ, ಮಾರ್ಕೆಟ್ ಡೌನ್ ಟ್ರೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲೇನಾಗುತ್ತಂದ್ರೆ ನೋಡಿ, ಇಲ್ಲಿ ಸೈಕಾಲಜಿ ಏನಾಗುತ್ತಂದ್ರೆ ಇಲ್ಲಿ ಸೆಲ್ಲರ್ಸ್ ಏನ್ ಮಾಡ್ತಾರೆ, ಡೌನ್ ಪುಷ್ ಮಾಡ್ತಿರ್ತಾರೆ ಈ ಕ್ಯಾಂಡಲ್. ಸೆಲ್ಲರ್ಸ್ ಇಲ್ಲಿ ಮೀನಿಂಗ್ ಏನು, ಸೆಲ್ಲರ್ಸ್ ಪುಷ್ ಮಾಡ್ತಿರ್ತಾರೆ ಕೆಳಗಡೆ. ನೋಡಿ ಈ ತರ ಇದು ಫಾರ್ಮೇಶನ್ ಹೆಂಗಾಗುತ್ತೆ. ಸೊ ಸೆಲ್ಲರ್ಸ್ ಏನ್ ಮಾಡ್ತಾರೆ, ಕೆಳಗಡೆ ಪುಷ್ ಮಾಡ್ತಿರ್ತಾರೆ. ಆಮೇಲೆ ಸ್ವಲ್ಪ ಏನ್ ಮಾಡ್ತಾರೆ, ಬೈಯರ್ಸ್ ಮತ್ತೆ ರೀ ಎಂಟ್ರಿ ಆಗಿ ಸೊ ಇಲ್ಲಿ ಒಂದು ಫಾರ್ಮೇಶನ್ ಕ್ರಿಯೇಷನ್ ಆಗುತ್ತೆ. ಇಲ್ಲಿ ಸೆಲ್ಲರ್ಸ್ ಏನ್ ಮಾಡ್ತಾರೆ, ಸೆಲ್ಲರ್ಸ್ ಟಾಪ್ ಇಂದ ಡೌನ್ ವರೆಗೆ ಸೆಲ್ಲರ್ ಪ್ರೆಸರ್ ಇರುತ್ತೆ. ಸೊ ಇಲ್ಲಿ ಮತ್ತೆ ಬಿಟ್ವೀನ್ ಅಲ್ಲಿ ಬೈಯರ್ಸ್ ಎಂಟರ್ ಆಗಿ ಮಾರ್ಕೆಟ್ ಏನಾಗುತ್ತೆ, ಸೇಮ್ ಪ್ರೈಸ್ ಇಲ್ಲಿ ಓಪನ್ ಕ್ಲೋಸ್ ಇಲ್ಲಿ ಬರುತ್ತೆ, ಮೇಲ್ಗಡೆ ಒಯ್ತಾರೆ. ಸೊ ಇಲ್ಲಿ ಒಯ್ಯೋದ್ರಾಗ ಏನಾಗುತ್ತೆ ಅಂದ್ರೆ ಬಿಟ್ವೀನ್ ಅಲ್ಲಿ ಇಲ್ಲಿ ಬೈಯರ್ಸ್ ವೀಕ್ ಆಗಿಬಿಡುತ್ತಾರೆ. ಬೈಯರ್ಸ್ ವೀಕ್ ಆದ್ಮೇಲೆ ಏನಾಗುತ್ತಾ, ಸೆಲ್ಲರ್ ಪ್ರೆಸರ್ ಜಾಸ್ತಿ ಆಗಿಬಿಡುತ್ತೆ. ಸೆಲ್ಲರ್ ಪ್ರೆಸರ್ ಜಾಸ್ತಿ ಆದಾಗ ಮಾರ್ಕೆಟ್ ಇಂದ ಸಪೋರ್ಟ್ ಲೈನ್ ಇಂದ ರೆಸಿಸ್ಟೆನ್ಸ್ ಲೆವೆಲ್ ಬಂದು ಇಲ್ಲಿ ಬೈಯರ್ಸ್ ವೀಕ್ ಆಗಿ ಬಟ್ ಬೈಯರ್ಸ್ ಸ್ಟ್ರಾಂಗ್ ಶೋ ಮಾಡ್ತಾರೆ.
ಸ್ಟ್ರಾಂಗ್ ಮಾಡಿ. ಸೊ ಇಲ್ಲಿ ಸೆಲ್ಲಿಂಗ್ ಪ್ರೆಷರ್ ಎಂಟ್ರಿ ಆಗೋದ್ರಿಂದ ಸೆಲ್ಲಿಂಗ್ ಪ್ರೆಷರ್ ಬರ್ತಾರೆ, ಸೆಲ್ಲಿಂಗ್ ಪ್ರೆಷರ್ ಆಗುತ್ತೆ, ಅವಾಗ್ಲಿಂದ ಮಾರ್ಕೆಟ್ ಡೌನ್ ಟ್ರೆಂಡ್ ಬರುತ್ತೆ. ಈಗ ನಾವ್ ಯಾವ ತರ ಟ್ರೇಡ್ ಮಾಡೋದಂದ್ರೆ ಕಂಪಲ್ಸ್ ಇದು ಅಂದ್ರೆ ರಿವರ್ಸಲ್ ಅಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಇಂದ ಡೌನ್ ಟ್ರೆಂಡ್ ರೆಸಿಸ್ಟೆನ್ಸ್ ಲೆವೆಲ್ ಇಂದ ಮಾರ್ಕೆಟ್ ಡೌನ್ ಟ್ರೆಂಡ್ ಆಗ್ತಿರ್ತದೆ. ನಾವು ರಿವರ್ಸಲ್ ಬೀರಿಸ್ ರಿವರ್ಸಲ್ ಸಿಗ್ನಲ್ ಅಂತ ಕರಿತೀವಿ, ಬೀರಿಸ್ ರಿವರ್ಸಲ್ ಕ್ಯಾಂಡಲ್ ಅಂತ ಕರಿತೀವಿ, ಸಿಂಗಲ್ ಕ್ಯಾಂಡಲ್. ನಾವು ಇಲ್ಲಿ ಹ್ಯಾಂಗಿಂಗ್ ಮ್ಯಾನ್ ಕನ್ಫರ್ಮೇಶನ್ ತಗೋಬೇಕು ನಾವು ಬಾಡಿ ಮತ್ತು ಇದು ಇಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ ಇದೆನಾ ಅಥವಾ ಸಪೋರ್ಟ್ ಲೆವೆಲ್ ಇದೆ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಅದ್ರ ಜೊತೆಲಿ ನಮ್ಗೆ ಡಬಲ್ ಕನ್ಫರ್ಮೇಶನ್ ಬೇಕಂದ್ರೆ ಯಾವ್ದಾದ್ರೂ ಅದು ವ್ಯಾಲ್ಯೂಮ್ ಚೆಕ್ ಮಾಡಬೇಕು. ಮತ್ತೆ ಇಂಡಿಕೇಟರ್ ಯಾವ್ದಾದ್ರು RSI, MACD, EMI ಯಾವ್ದಾದ್ರು ಒಂದ್ ಮಾಡಿದ್ರೆ ನಿಮ್ಗೆ ಡಬಲ್ ಕನ್ಫರ್ಮೇಶನ್ ಇರುತ್ತೆ. ನೀವು ಅಂದ್ರೆ ಯಾವ್ದು ಡೋಸ್ ಅಂದ್ರೆ ನಾವು ಯಾವ್ದು ಕನ್ಫರ್ಮೇಶನ್ ಆಲ್ವೇಸ್ ಕನ್ಫರ್ಮ್ ವಿತ್ ನೆಕ್ಸ್ಟ್ ಕ್ಯಾಂಡಲ್ ಬೀರಿಶ್ ಇರ್ಬೇಕು. ಡೋಂಟ್ ಅಂದ್ರೆ ಬ್ಲೈಂಡ್ ಆಗಿ ನಾವು ಎಂಟ್ರಿ ಆಗ್ಬಾರ್ದು. ರೆಸಿಸ್ಟೆನ್ಸ್ ಲೆವೆಲ್ ಇದೆ ಅಂತ ಚೆಕ್ ಮಾಡಬೇಕು. ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಇದೆ, ಟ್ರೆಂಡ್ ಯಾವ ತರ ಇದೆ, ಟ್ರೆಂಡ್ ಮುಖಾಂತರ ಕಂಬೈನ್ ವಿತ್ RSI, MACD ಆರ್ ವ್ಯಾಲ್ಯೂಮ್ ಫಾರ್ ಐ ಅಕ್ಯುರೇಸಿ ಬೇಕಾದ್ರೆ ಇದ್ ಮಾಡ್ಬೇಕು. ನೋಡಿ ಆಲ್ವೇಸ್ ಅಂದ್ರೆ ಬೇರಿಸ್ ಕ್ಯಾಂಡಲ್ ಏನಿರುತ್ತೆ, ಬೇರಿಸ್ ಕ್ಯಾಂಡಲ್ಗಳು ಇಲ್ಲಿ ಅಂದ್ರೆ ಡೌನ್ ಟ್ರೆಂಡ್ ಅಲ್ಲೇ ತುಂಬಾ ಅಕ್ಯುರೇಸಿ ಕೊಡುತ್ತೆ. ಸಾರಿ, ಡೌನ್ ಟ್ರೆಂಡ್ ಇಲ್ಲಿ ಅಕ್ಯುರೇಸಿಯಲ್ಲಿ ಕೊಡುತ್ತೆ ಅಂದ್ರೆ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ನೀವು ಎಂಟ್ರಿ ಆದ್ರೆ ಅಕ್ಯುರೇಸಿ ಜಾಸ್ತಿ ಇರುತ್ತೆ. ನೀವು ಅಕ್ಯುರೇಸಿ ಅಂದ್ರೆ ಇನ್ನ ನಿಮ್ಗೆ ಟ್ರೇಡ್ ಅಕ್ಯುರೇಸಿ ಜಾಸ್ತಿ ನಿಮ್ಗೆ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಕಾಂಬಿನೇಷನ್ ಯಾವ್ದಾದ್ರೆ EMI, RSI, MACD ವ್ಯಾಲ್ಯೂ ನೋಡೋದ್ರಿಂದ ನಿಮ್ಗೆ ಜಾಸ್ತಿ ಅಕ್ಯುರೇಸಿ ಸಿಗುತ್ತೆ. ನೀವು ಯಾವಾಗ ಎಂಟ್ರಿ ಅಂದ್ರೆ ಈಗ ನೋಡಿ ಡೌನ್ಸ್ ಅಂದ್ರೆ ಇಲ್ಲಿ ಸೈಡ್ ವೇ ಮಾರ್ಕೆಟ್ ಈ ತರ ಇರುತ್ತೆ, ಸೈಡ್ ವೇ ಆರ್ ಸಪೋರ್ಟ್ ಲೆವೆಲ್ ಅಲ್ಲಿ ಇದು ಈ ತರಗಿನ ಫಾರ್ಮೇಶನ್ ಆದ್ರೆ ಈ ಕ್ಯಾಂಡಲ್ ಹ್ಯಾಂಗಿಂಗ್ ಮ್ಯಾನ್ ಫಾರ್ಮೇಶನ್ ಆಗುತ್ತೆ. ಸೊ ನೀವು ಕನ್ಫರ್ಮ್ ಮಾಡ್ಕೋಬೇಕು ಹ್ಯಾಂಗಿಂಗ್ ಮ್ಯಾನ್ ಫಾರ್ಮೇಶನ್ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಆಗುತ್ತೆ, ಸಪೋರ್ಟ್ ಲೆವೆಲ್ ಅಲ್ಲಿ ಆಗಲ್ಲ. ಸಪೋರ್ಟ್ ಲೆವೆಲ್ ಅಲ್ಲಿ ಯಾವ್ದಾಗುತ್ತೆ, ಯಾಮರ್ ಕ್ಯಾಂಡಲ್ ಆಗುತ್ತೆ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೇಕು. ನಾವು ಟ್ರೆಂಡ್ ನೋಡು ಕೆಲವೊಂದು ಟೈಮ್ ಏನಾಗುತ್ತೆ ಟ್ರೆಂಡ್ ಅಂದ್ರೆ ಅಜ್ಯೂಮ್ ಮಾಡ್ಬೇಡಿ ನಾವು ಮಾರ್ಕೆಟ್ ಇನ್ನು ಅಂದ್ರೆ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಈ ತರ ಹೋಗುತ್ತೆ, ಇದು ರೆಸಿಸ್ಟೆನ್ಸ್ ಲೆವೆಲ್. ಇಲ್ಲಿ ಫಾರ್ಮೇಶನ್ ಆಗುತ್ತೆ, ಇದು ಕ್ಲೋಸ್ ಆಗಲ್ಲ, ಬ್ರೇಕ್ಔಟ್ ಆಗಲ್ಲ. ಸೊ ಇಲ್ಲಿ ಏನಾಗುತ್ತೆ, ನಾರ್ಮಲ್ ಒಂದು ರೆಡ್ ಕ್ಯಾಂಡಲ್ ಬಂದು ಮತ್ತೆ ಮಾರ್ಕೆಟ್ ಇಲ್ಲಿ ಅಪ್ ಟ್ರೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಮಾರ್ಕೆಟ್ ಇಲ್ಲಿ ನಾವು ಒಂದು ಕ್ಯಾಂಡಲ್ ಕೊಟ್ಟು ಸೊ ಮಾರ್ಕೆಟ್ ಬ್ರೇಕ್ಔಟ್ ಇಲ್ಲಿ ಈ ಬ್ರೇಕ್ಔಟ್ ಆಯ್ತಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗೋ ಚಾನ್ಸ್ ಇರುತ್ತೆ. ಸೊ ಈ ಬ್ರೇಕ್ಔಟ್ ಆದ್ರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಆಗೋ ಚಾನ್ಸ್. ಇಲ್ಲಿ ಫಾಲ್ಸ್ ಬ್ರೇಕ್ಔಟ್ ಆದ್ರೆ ಸೊ ನಿಮ್ಗೆ ಅದ್ ನೀವು ಚೆಕ್ ಮಾಡಬೇಕಾಗತ್ತೆ. ನೀವು ಫಾಲ್ಸ್ ಬ್ರೇಕ್ಔಟ್ ಯಾವ ತರ ಅಂದ್ರೆ ಇಲ್ಲಿ ಕ್ಯಾಂಡಲ್ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಆಯ್ತು. ಸೊ ಇಲ್ಲಿ ರೆಡ್ ಕ್ಯಾಂಡಲ್ ಬಂದು ಮತ್ತೆ ನೆಕ್ಸ್ಟ್ ಇದು ಬ್ರೇಕ್ಔಟ್ ಆಗಿಲ್ಲ ಅಂದ್ರೆ ಸೊ ಮಾರ್ಕೆಟ್ ಈ ಕಡೆ ಹೋಯ್ತು ಅಂತ ತಿಳ್ಕೊಳ್ಳಿ, ಇದು ಫಾಲ್ಸ್ ಬ್ರೇಕ್ಔಟ್ ಆಗುತ್ತೆ ನಮಗೆ. ಈ ತರ ನೀವು ಅಂದ್ರೆ ಟ್ರೇಡ್ ಮಾಡ್ಬೇಕಾದ್ರೆ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ಫಾರ್ಮೇಶನ್ ಮುಖಾಂತರ ನೀವು ಟ್ರೇಡ್ ಮಾಡ್ಬೇಕಾದ್ರೆ ಕೇರ್ಫುಲ್ ಇಂದ ಮಾಡ್ಬೇಕಾಗ್ತದೆ. ಇಲ್ಲಿ ನಾನು ಜಸ್ಟ್ ಒಂದು ಮಾಡಿದೆ ನೋಡಿ, ಹ್ಯಾಂಗಿಂಗ್ ಮ್ಯಾನ್ ಅಂದ್ರೆ ನೋಡು ಫಸ್ಟ್ ಏನಂದ್ರೆ ಸಪೋರ್ಟ್ ಲೆವೆಲ್ ಅಂತ ನಾವು ಥಿಂಕ್ ಮಾಡ್ಬೇಕು. ಇಲ್ಲಿ ಸಪೋರ್ಟ್ ಲೆವೆಲ್ ಇಂದ ಮಾರ್ಕೆಟ್ ಏನಾಯ್ತು ಇಲ್ಲಿ ಬಂತು, ಇಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ ಬಂತು. ರೆಸಿಸ್ಟೆನ್ಸ್ ಲೆವೆಲ್ ಬರೋಣ, ಕೆಲವರು ಈ ಸಪೋರ್ಟ್ ಲೆವೆಲ್ ಅಲ್ಲಿ ಎಂಟ್ರಿ ಆಗಿ ಬೈ ಲೋ ಅಂತ ಕರಿತಾರೆ, ಬೈ ಲೋ ಸೆಲ್ ಐ. ಈ ತರ ಕೆಲವರು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಇಲ್ಲಿ ಬೈ ಮಾಡಿದವರು ಸೊ ಇಲ್ಲಿ ಸೆಲ್ ಮಾಡ್ತಿರ್ತಾರೆ. ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಸೆಲ್ಲರ್ ಪ್ರೆಸರ್ ಇರುತ್ತೆ, ಸಪೋರ್ಟ್ ಲೆವೆಲ್ ಅಲ್ಲಿ ಬೈಯರ್ ಪ್ರೆಸರ್ ಇರುತ್ತೆ. ಸೊ ನೋಡಿ ಇಲ್ಲಿ ಸೆಲ್ಲರ್ಸ್ ಏನ್ ಮಾಡ್ತಾರೆ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆಯಿಂದ ಮಾರ್ಕೆಟ್ ಕೆಳಗಡೆ ಪುಷ್ ಮಾಡ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಬೈಯರ್ಸ್ ಏನ್ ಮಾಡ್ತಾರೆ, ಮ್ಯಾನೇಜ್ ಮಾಡಿದ್ರು ಕೂಡ ಸೊ ಫೈನಲ್ ಏನಾಗುತ್ತೆ, ಬೈಯರ್ಸ್ ವೀಕ್ ಆಗಿ ಮಾರ್ಕೆಟ್ ಡೌನ್ ಟ್ರೆಂಡ್ ಆಗಿಬಿಡುತ್ತೆ. ಬೈಯರ್ಸ್ ವೀಕ್ ಆಗಿಬಿಡ್ತಾರೆ, ಸೊ ಅಲ್ಲಿಂದ ಮಾರ್ಕೆಟ್ ಡೌನ್ ಟ್ರೆಂಡ್ ಆಗ್ತದೆ. ಡೌನ್ ಟ್ರೆಂಡ್ ಆಗುತ್ತೆ ಅಂದ್ರೆ ಇದು ಹ್ಯಾಂಗಿಂಗ್ ಮ್ಯಾನ್ ಫಾರ್ಮೇಶನ್ ಆದಾಗ ಸೊ ಲೋ ಬ್ರೇಕ್ ಆಗ್ಬೇಕು. ಲೋ ಬ್ರೇಕ್ ಆಯ್ತಂದ್ರೆ ನಮಗೆ ಕನ್ಫರ್ಮೇಶನ್ ಇಲ್ಲಿ ಏನಾಗುತ್ತೆ, ಕನ್ಫರ್ಮ್ ಬ್ರೇಕ್ಔಟ್ ಆಯ್ತು ನಮಗೆ. ನಾವ್ ಇಲ್ಲಿ ಆಯ್ತಾ ಈ ಕ್ಯಾಂಡಲ್ ಎಂಟ್ರಿ ಆಗ್ಬಾರ್ದು. ಸೊ ಈ ಕ್ಯಾಂಡಲ್ ನಮ್ಗೆ ಕನ್ಫರ್ಮೇಶನ್ ಸಿಕ್ತು, ಯಾಕಂದ್ರೆ ಇಲ್ಲಿ ಬ್ರೇಕ್ಔಟ್ ಆಯ್ತಲ್ಲ.
ಇಲ್ಲಿ ನಾವು ಥರ್ಡ್ ಕ್ಯಾಂಡಲ್ ಇಮಿಡಿಯೇಟ್ ಆಗಿ ನಾವು ಎಂಟ್ರಿ ಹಾಕ್ಬೇಕು. ಈ ಕ್ಯಾಂಡಲ್ ಎಂಟ್ರಿ ಆದ್ರೆ ಸೊ ನಾವು ಪ್ರಾಫಿಟ್ ಈ ಕಡೆ ಮೇಳಗಡೆ ಡೌನ್ ಟ್ರೆಂಡ್ ನಮಗೆ ಒಂದು ಪ್ರಾಫಿಟ್ ಚಾನ್ಸಸ್ ಇರುತ್ತೆ. ಒಂದ್ ಸೆಕೆಂಡ್ ನೋಡಿ, ಮಾರ್ಕೆಟ್ ಅಪ್ ಟ್ರೆಂಡ್ ಇರಬೇಕು. ಅಪ್ ಟ್ರೆಂಡ್ ಇಂದ ಇಲ್ಲಿ ಎಲ್ಲಿ ಫಾರ್ಮೇಶನ್ ಆಗಬೇಕು, ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಫಾರ್ಮೇಶನ್ ಆಗಬೇಕು. ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಫಾರ್ಮೇಶನ್ ಆಗಿ ಸೊ ಇದು ಲೋ ಬ್ರೇಕ್ಔಟ್ ಆಗ್ಬೇಕು. ಲೋ ಬ್ರೇಕ್ಔಟ್ ಆದ್ರೆ ನಮಗೆ ಕನ್ಫರ್ಮೇಶನ್ ಬ್ರೇಕ್ಔಟ್ ಸಿಗುತ್ತೆ. ನೆಕ್ಸ್ಟ್ ಕ್ಯಾಂಡಲ್ ನಮ್ದು ಎಂಟ್ರಿ ಸಿಗುತ್ತೆ. ಸೊ ಸ್ಟಾಪ್ ಲಾಸ್ ಅಲ್ಲಿ ಇದು ಐ ಏನಿರುತ್ತೆ ಇದು ನಮ್ದು ಸ್ಟಾಪ್ ಲಾಸ್ ಇರುತ್ತೆ. ಸ್ಟಾಪ್ ಲಾಸ್ ಅಂದ್ರೆ 1:1 ತಗೊಂಡು 1:3 ಆರ್ 1:2 ಅಂದ್ರೆ ನಿಮ್ ಕ್ಯಾಪಿಟಲ್ಗೆ 1% ಆರ್ 2% ನೀವು ರಿಸ್ಕ್ ತಗೊಂಡು ಟ್ರೇಡ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತಂದ್ರೆ ನೀವು ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.